ಮಾಡಿದ್ದೀರಾ, ಎಲ್ಲ ರೀತಿಯ ಹಾಡುಗಳನ್ನು ಮಾಡಿದ್ದೀರಾ. ಅಂದರೆ ಸುನಿ ಅಂದ ತಕ್ಷಣ ಅವ್ರ ಹಾಡುಗಳು ಅಲ್ಲಿ ಪ್ರಾಮುಖ್ಯತೆ ಪಡಿತವೆ. ಇಲ್ಲಿ ಆಲ್ಮೋಸ್ಟ್ ಆಗಲೇ ಒಂದು ಏನು ಶೀರ್ಷಿಕೆ ನೋಡಿದಾಗ ಒಂದಿಷ್ಟು ಸಾಲುಗಳು ಕೇಳ್ಪಟ್ವಿ. ಇಲ್ಲಿ ಸಾಂಗು ಮೆಲೋಡಿ ಜಾಸ್ತಿನಾ ಅಥವಾ ರಾಕ್ ಅದೆಲ್ಲ ಇದೆಯಾ ಅಂತ? ಅಲ್ಲ, ಮೂಡ್ ತಕ್ಕಂಗೆ ಈಗ ಮೆಲಡಿ ಜಾಸ್ತಿ ಇರುತ್ತೆ ಸಿನಿಮಾದಲ್ಲಿ ಸರ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಮ್ಯೂಸಿಕ್ಗೆ ತುಂಬ ಸ್ಪೇಸ್ ಇದೆ ಸಿನಿಮಾದಲ್ಲಿ. ಆ್ಯಂಡ್ ವರ್ಕಿಂಗ್ ವಿತ್ ಸುನಿ ಸರ್, ಅವ್ರಿಗೊಂದು ಕಾನ್ಫಿಡೆನ್ಸ್ ಇದೆ ನಮ್ಮ ಮೇಲೆ ದಟ್ ನೋ ಮ್ಯಾಟರ್ ಇವನ್ ಇಫ್ ಹಿ ಡಸಂಟ್ ಲೈಕ್ ಇಟ್, ಇಷ್ಟ ಆಗಿಲ್ಲ ಅಂದರೂ ಕೂಡ ಅವರು ರೆಡಿ ಟು satisfy, because end of the day we are in the service industry, whether we are musician or music director. So ಆ ಕಾನ್ಫಿಡೆನ್ಸ್ ಇಂದಾನೆ ನಮಗೆ ಒಂದು ಇನ್ಸ್ಪಿರೇಷನ್ ಬರುತ್ತೆ. 3 ಸಿನಿಮಾಗಳು ನಾನು ಅವ್ರ ಜೊತೆ ಅಲ್ಮೇಲಮ್ಮ, ಚಮಕ್, ಸಖತ್ ಮಾಡಿದ್ದೀವಿ. ಆ್ಯಂಡ್ ದೆನ್ ನಾವು ಅಗೇನ್ 3 ಸಿನಿಮಾಸ್ ಟುಗೆದರ್ ವಿತ್ ಜಾರೆಡ್ ಆ್ಯಂಡ್ ಜೂಡಾ ಆಸ್ ಮ್ಯೂಸಿಕ್ ಕಂಪೋಸರ್ಸ್ ವಿ ಡೂಯಿಂಗ್. ನಿಮಗೆ ಅದೇ ಸರಳವಾಗಿ ಹೇಳ್ಬೇಕಂತಂದ್ರೆ ಸುನಿ ಅವರು ಯಾವ ಜಾನರ್ಗೆ ಇಷ್ಟ ಆಗ್ತಾರೆ ನಿಮಗೆ ಸಾಂಗ್? ಎವ್ರಿ ಟೈಮ್ ಸರ್ಪ್ರೈಸ್ ಮಾಡ್ತಾರೆ ಸರ್. ಲೈಕ್ ಒಂದು ಸ್ಟ್ರಿಕ್ಟ್ ಜಾನರ್ ಅಂತ ಏನೋ ಅವರು ಫಿಕ್ಸ್ ಮಾಡಲ್ಲ. ವಿ ಕೀಪ್ ಇವಾಲ್ವಿಂಗ್ ಟು ಟೈಮ್. ಸೊ ಸಮ್ಟೈಮ್ಸ್ ಅವ್ರ ಕಡೆಯಿಂದ ಒಂದು ಐಡಿಯಾ ಬರ್ಬೋದು, ಅದನ್ನು ಇಟ್ಕೊಂಡು ನಾವು ವಿತ್ ವಾಟ್ ಎವರ್ ಸ್ಕಿಲ್ ವಿ ಹ್ಯಾವ್ ಅದನ್ನು ಎಂಫಸೈಸ್ ಮಾಡ್ಕೊಂಡು ಮಾಡ್ತೀವಿ. ಜಾನರ್ ಅಂತ ಬಟ್ ಆ್ಯಕ್ಚುಲಿ ನಮ್ಮ ಕಾಂಬಿನೇಷನಲ್ಲಿ ಐ ಥಿಂಕ್ ಲವ್ ಹ್ಯಾಸ್ ವರ್ಕ್ಡ್ ರಿಯಲಿ ವೆಲ್. ಸುನಿ ಈಗ ಸಿನಿಮಾ ಇಂಡಸ್ಟ್ರಿ ಬೇರೆ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಅಂದರೆ ಹಿಂದೆ ನೀವು ಆರಂಭದಲ್ಲಿ ಬಂದಾಗ ಸಿಂಗಲ್ ಥಿಯೇಟರ್ನಲ್ಲಿ ನಿಮ್ಮ ಲವ್ ಸ್ಟೋರಿಗಳನ್ನು ನೋಡಿ ಕೇಕೆ ಆಗ್ತವರು ಇದ್ದಾರೆ. ಆದರೆ ಈಗ ವಾತಾವರಣ ಹೇಗಾಗಿದೆ ಅಂದರೆ ಎಲ್ಲ ಮಲ್ಟಿಪ್ಲೆಕ್ಸ್ ಸಿನಿಮಾಗಳೆಲ್ಲ ಮೊಬೈಲಿಗೆ ಬಂದು ಹೋಯ್ತು. ಇಂಥ ನಿಟ್ಟಿನಲ್ಲಿ ಸಿಂಗಲ್ ಥಿಯೇಟರ್ಗೆ ಕರೆಸ್ಕೊಳ್ಳೋದಕ್ಕೆ ಏನೆಲ್ಲ ಪ್ಲಾನ್ ಮಾಡ್ಬೋದು ಈ ಸಿನಿಮಾ? ಅಂದರೆ ಆ ರೀತಿ ಏನಿಲ್ಲ ಸರ್. ಹೋಗ್ತಾ ಹೋಗ್ತಾ ಟ್ರೆಂಡಿಗೆ ತಕ್ಕನಾಗಿ ಜನನೂ ಅಪ್ಡೇಟ್ ಆಗ್ತಿರ್ತಾರೆ. ಸೊ ಅದೇ ರೀತಿ ಆಗ ಸಿಂಗಲ್ ಥಿಯೇಟರ್ಗಳು ಜಾಸ್ತಿ ಇತ್ತು, ಮಲ್ಟಿಪ್ಲೆಕ್ಸ್ ಸಿಂಪಲ್ ಒಂದಷ್ಟು ರಿಲೀಸ್ ಆದಾಗ ಹಾರ್ಡ್ಲಿ ಹೊರಾಯನ್ನು, ಕೋರ್ಮಂಗ್ಲ ಈ ರೀತಿ ಒಂದು 3 ಮಲ್ಟಿಪ್ಲೆಕ್ಸ್ ಏನೋ ಇತ್ತು. ಈಗ ಎಲ್ಲ ಕಡೆನೂ ಮಲ್ಟಿಪ್ಲೆಕ್ಸ್ ಇದೆ. ಸೊ ಆಮೇಲೆ ಇವತ್ತಿನ ಆಡಿಯನ್ಸ್ ಏನು ಡಿಫರ್ ಮಾಡಲ್ಲ, ಎಲ್ಲೇ ಕೂತ್ಕೊಂಡು ನೋಡಿದ್ರು ಸೇಮ್ ಪ್ರಾಡಕ್ಟ್ ನೋಡೋದ್ರಿಂದ ಅಫ್ಕೋರ್ಸ್ ಅದೊಂದು ಕೆಟಗರಿ ಮಾಡಿರ್ತೀವಿ. ಫಸ್ಟ್ BC ಫಸ್ಟ್ ನಿಮ್ಗೆ ಗೊತ್ತಿದ್ರೆ ರಿಲೀಸ್ ದಿವಸ, ಇವತ್ತು ಶುಕ್ರವಾರ ರಿಲೀಸ್ ಆದರೆ ರೋಡಲ್ಲಿ ಆಟೋಗಳು ಕಮ್ಮಿ ಇರೋದು, ಎಲ್ಲ ಸಿಂಗಲ್ ಥಿಯೇಟರ್ ಪಾರ್ಕಿಂಗಲ್ಲಿ ಇರೋದು ಆಟೋಗಳು. ಇವತ್ತು ಆಟೋಗಳು ನೋಡೋದೇ ಇಲ್ಲ. ಆ ರೀತಿ ಅವರು ಚೇಂಜ್ ಆಗಿದ್ದಾರೆ. ಬಟ್ ಹಂಗೆ ನಾವು ಟಾರ್ಗೆಟ್ ಯಾವುದು ಮಾಡಿಲ್ಲ, ಸಿಂಗಲ್ ಥಿಯೇಟರ್ಗೆ ಅಥವಾ ಮಲ್ಟಿಪ್ಲೆಕ್ಸಿಗೆ ಟಾರ್ಗೆಟ್ ಯಾವುದು ಮಾಡಿಲ್ಲ. ಬಟ್ ಇದರಲ್ಲಿ ಪಾಸಿಟಿವ್ ಏನು ಅಂದರೆ ಸಾಂಗ್ಸ್, ನಿಮಗೆ ಗೊತ್ತು ಸಾಂಗ್ಸ್ ವೈರಲ್ ಆದರೆ ಇರ್ರೆಸ್ಪೆಕ್ಟಿವ್ ಆಫ್ ಸಿನಿಮಾ ಜನ ಒಂದ್ಸಲ ಬರ್ತಾರೆ ಅಂತ. ಸೊ ಆ ನಂಬಿಕೆ ಇದರಲ್ಲಿ ಜೋರಿದೆ. ಅಂದರೆ ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ. ಸೊ ಇವ್ರ ಆರ್ಟಿಸ್ಟ್ ಅವರೇ ಖುದ್ದಾಗಿ ಡೆಡಿಕೇಶನ್ ತಗೊಂಡು ನಾನು ಈ ಎಪಿಸೋಡ್ ಬೇಡ ಅಂತ ಹೇಳಿದ್ದೆ. ಸೊ ಇಲ್ಲ, ಅವರೇ ಹೋಗಿ ಇದು ನಿಮ್ಮ ಕಣ್ಣು ಮುಂದೆ ಆಗಿದ್ದೊಂದು ನಾವು ಪ್ರಾಕ್ಟೀಸಲ್ಲಿ ಅಂದರೆ ಬೆಡ್ ಇದ್ರು 4-5 ಆಗಿದೆ. ಇನ್ಫ್ಯಾಕ್ಟ್ ಕೊರಿಯೋಗ್ರಾಫರು 8 ಮಾಡ್ಕೊಂಡಿದ್ರು ತೋರ್ಸಕ್ಕೆ ಹೋಗಿ. ಸೊ ನಾನು ಬೇಡ ಅಂತಲೇ ಹೇಳಿದ್ದೆ. ಬಟ್ ಅವರೇ ಡೆಡಿಕೇಶನ್ ತಗೊಂಡು ಇಲ್ಲ ಇದೇನೋ ವಸ್ತು ಮಾಡಬೇಕು ಅಂತ ಪೂರ್ತಿ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ಸಾಂಗ್ಗಳು ಕರೆಸ್ಬೋದು ಅಂತ ಅನ್ಕೊತೀನಿ. ಅದು ಬಿಟ್ಟರೆ ಅಲ್ಟಿಮೇಟ್ಲಿ ನಂಬೋದು ಶುಕ್ರವಾರ ಮಾರ್ನಿಂಗ್ ಶೋ ವೀಕ್ ಇದ್ರು ಓಪನಿಂಗು, ಅಲ್ಲಿಂದ ಆಚೆ ಬರೋ ಜನ ಮೌತ್ ಪಬ್ಲಿಸಿಟಿಯಿಂದ ಕರೆಸ್ಬೋದು ಅಂತ. ಅಟ್ ದ ಸೇಮ್ ಟೈಮ್ ನೀವಿದ್ದೀರಾ, ನೀವೆಲ್ಲರೂ ಸಪೋರ್ಟ್ ಮಾಡಿ ಕರೆಸ್ಬೇಕು. ಸುನಿ ಸರ್, ಒಂದು ಸಾಲ ಹಾಕಿದ್ದೀರ ಲವ್ ಬಗ್ಗೆ ಅದರಲ್ಲಿ. ಸೊ ನಿಮ್ಮ ಪ್ರಕಾರ ಲವ್ ಅನ್ನೋದು ಅಷ್ಟೊಂದು ಸಿಂಪಲ್ ಅಂತ? ಯಾಕಂದರೆ ಈಗ ಫ್ರಿಜ್ಜು ಡ್ರಮ್ಮು ಕಾಲದಲ್ಲಿ ಇನ್ನೂ ಲವ್ ಅಥವಾ ಮ್ಯಾರೇಜ್ ಅನ್ನೋ ಕಾಂಪ್ಲಿಕೇಶನ್ಸ್ ತುಂಬ ಜಾಸ್ತಿ ಆಗ್ತಿದೆ. ಆ ಸ್ಟೋರಿಗಳು ಇನ್ನೂ ಪ್ಯೂರ್ ಲವ್ ಅನ್ನೋದು ಇದೆಯಾ ಅಂತ? ಅದು ಪೂರ್ತಿ ಓದಿಲ್ಲ ನೀವು. ಲವ್ ಈಸ್ ಆಸ್ ಸಿಂಪಲ್ ಆಸ್ ಕಾಂಪ್ಲಿಕೇಟೆಡ್. ಸೊ ನಾವು ಸಿಂಪಲ್ ಅನ್ಕೊಂಡ್ರೆ ಸಿಂಪಲ್ಲು, ಕಾಂಪ್ಲಿಕೇಟೆಡ್ ಅಂದರೆ ಕಾಂಪ್ಲಿಕೇಟೆಡ್. ಹೊರಗಡೆ ಜಗತ್ತಿಗೆ ಸಿಂಪಲ್ ಅಂತಲೇ ತೋರಿಸ್ಬೇಕು, ಮನೆ ಒಳಗಡೆ ಏನಾಗುತ್ತೆ ಅದು ನಮಗೆ ಮಾತ್ರ ಗೊತ್ತಿರಬೇಕು. ಇದು ಬಿಟ್ಟು ಹೇಳೋದಾದರೆ ಅಂದರೆ ಇದೊಂದೇ ಈ 4 ಪಿಲ್ಲರ್ ಏನು ಸೇರಿದೆ ಪ್ರೊಡಕ್ಷನ್ ಹೌಸು, ಇದೊಂದೇ ಸಬ್ಜೆಕ್ಟಿಗೆ ನಿಲ್ಲಲ್ಲ. ಅವರು ಆಲ್ರೆಡಿ ಸಬ್ಜೆಕ್ಟ್ ಕೇಳ್ತಾ ಇದ್ದಾರೆ. ಮತ್ತು ಇವರೆಲ್ಲರೂ ಸಿನಿಮಾ ಪ್ರೇಮಿಗಳು, ಬೇಸಿಕಲಿ ಸಿನಿಮಾನ ಇಷ್ಟಪಟ್ಟು ಬಂದವರು. ಸೊ ಒಳ್ಳೆ ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕು ಅಂತಲೇ ಇದೆ. ರಮೇಶ್ ಸರ್ ಇರ್ಬೋದು, ರಂಗರಾಜು ಸರ್ ಇರ್ಬೋದು, ಇವರೆಲ್ಲರೂ ಮೈಸೂರಲ್ಲಿ ಅಂದರೆ ಬಿಸ್ನೆಸ್ ವೈಸೂ ತುಂಬ ದೊಡ್ಡದಾಗಿ ಬೆಳೆದಿದ್ದಾರೆ ಮತ್ತು ಸಿನಿಮಾ ವೈಸು ಬೆಳಕಿದ್ದಾರೆ. ಗೋವಾ ರಮೇಶ್ ಸರ್ ಗೋವಾದಲ್ಲಿ ಬಿಸ್ನೆಸ್ ಮಾಡ್ಕೊಂಡು ಬೆಳೀತಾ ಇದ್ದಾರೆ. ಲೋಕಿ ಅವರು ಬೆಳವಾಡಿಲಿ ಬೆಳೀತಾ ಇದ್ದಾರೆ. ಸೊ ಇವರೆಲ್ಲರೂ ಪಿಲ್ಲರ್ ಸೇರಿಕೊಂಡು ಚೆನ್ನಾಗಿ ಮಾಡ್ತಾರೆ.
ಆರ್ಟ್ ರಾಘು ಅನ್ನೋರು, ನನ್ನ ರಾಘು ಮೈಸೂರು ಅಂತ ಸಿಂಪಲ್ ಆನ್ ಲವ್ ಸ್ಟೋರಿಯಿಂದ ನನ್ನ ಸಿನಿಮಾ ಎಲ್ಲ ಆರ್ಟ್ ಬೇರೆ ಅವ್ರು ಬರಲ್ಲ ಸ್ಟೇಜ್ ಮೇಲೆ ಬಂದು ಒಂದು ಅಣ್ಣ ನಮಸ್ಕಾರ ಮಾಡಿ ಹೋಗ್ಬೋದು. ಆರ್ಟ್ ರಾಘವಣ್ಣ ಇದ್ದಾರೆ, ಮತ್ತು ಕೋರಿಯೋಗ್ರಫಿ ಮಧು ಸರ್ ಮಾಡಿದ್ದಾರೆ, ಅವರು ನನ್ನ ಕೋ ಡೈರೆಕ್ಟರ್ ಆಗಿದ್ರು ಸಿನಿಮಾ ಒಂದು ಸರಳ ಪ್ರೇಮ ಕಥೆಯ. ಕಾಸ್ಟ್ಯೂಮ್ಸು ದಯಾನಂದ್ ಭದ್ರಾವತಿ ಮತ್ತು ಮಾಧುರಿ ಮೇಡಮ್ ಮಾಡಿದ್ದಾರೆ. ಪೋಸ್ಟರ್ ಡಿಸೈನು ಅಶ್ವಿನ್ ಅಂತ ನಿಮ್ಗೆ ಗೊತ್ತಿರ್ತಾರೆ, ಅವನು ಆಪರೇಷನಲ್ ಮೇಲೆ ಅವ್ನು ಫಸ್ಟ್ ಫಿಲಮು, ಅಲ್ಲಿಂದ ನಂದೆಲ್ಲ ಪೋಸ್ಟರ್ ಡಿಸೈನು ಅಶ್ವಿನೇ ಮಾಡಿದ್ದಾನೆ. ಎಡಿಟರ್ ಬಂದು ಆದಿತ್ಯ, ಒಂದು ಸರಳ ಪ್ರೇಮ ಕಥೆ ಫಸ್ಟ್ ಫಿಲಮು ಇದು. ಮತ್ತು ಇಂಪಾರ್ಟೆಂಟ್ ಮೋಕ್ಷ ಕುಶಾಲ್ ಕಾಣಿಸ್ತಿಲ್ಲ, ಯಾಕಂದರೆ ಮೋಡ ತುಂಬ ಕವಿದಿದೆ ಅವ್ರಿಗೆ. ಅವ್ರ ಕ್ಯಾರೆಕ್ಟರ್ ತುಂಬ ಹೈಲೈಟ್ ಇದೆ, ಬಟ್ ಬೇರೆ ಶೂಟ್ ಇರೋದ್ರಿಂದ ಅವ್ರಿಗೆ ಆ ಶೂಟ್ ಫಸ್ಟ್ ಪ್ರಿಫರೆನ್ಸ್ ಆಗಿರೋದ್ರಿಂದ ಬಿಟ್ಟೋಗಿದ್ರೆ. ಬಟ್ ಅಟ್ ದ ಸೇಮ್ ಟೈಮ್ ಕ್ಯಾರೆಕ್ಟರ್ ರಿವೀಲಲ್ಲಿ ಅವ್ರನ್ನ ಕರೆಸಿ ಅವ್ರದ್ದು ಮಾತಾಡ್ಸ್ತೀವಿ. ಅಣ್ಣ ಗೊತ್ತಿಲ್ಲ ನನಗೂ, ಅಂದರೆ ರಿಲೀಸ್ ನಮ್ಮ ಕೈಲಿ ಎಲ್ಲ ನೋಡ್ಬೇಕು, ಅದ್ರ ತಕ್ಕನಾಗಿ ಟೈಮ್ ತಕ್ಕನಾಗಿ ಇದು ಬರ್ಬೋದು ಅಥವಾ ಗತವೈಭವನು ಬರ್ಬೋದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.